ರೆಡ್ಮಿ ನೋಟ್ 5 ಪ್ರೋ ಫ್ಲಾಶ್ ಮಾಡೋದಕ್ಕಿಂತ ಮುಂಚೆ ಈ ಫೋಲ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ಫೋಲ್ಡರ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ನಾನು ಎಕ್ಸ್ಟ್ರಾಕ್ಟ್ ಮಾಡ್ತಾಯಿಲ್ಲ, ಯಾಕಂದರೆ ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಇಲ್ಲಿದೆ ನೋಡಿ. ಸೊ ನೀವು ಎಕ್ಸ್ಟ್ರಾಕ್ಟ್ ಮಾಡಿ. ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಅದರಲ್ಲಿ ಟೋಟಲ್ 3 ಫೋಲ್ಡರ್ ಇದೆ. ನಂಬರ್ ವೈಸ್ ಇನ್ಸ್ಟಾಲ್ ಮಾಡ್ತಾ ಹೋಗಿ. ನಂಬರ್ ಕೊಟ್ಟಿದ್ದೀನಿ ನೋಡಿ. ನಂಬರ್ 1 ಎಡ್ವಿ ಸೆಟಪ್ ಇನ್ಸ್ಟಾಲ್ ಮಾಡಿ. ನೆಕ್ಸ್ಟು ನಂಬರ್ 2 ಕ್ವಾಲ್ಕಾಮ್ ಡ್ರೈವರ್, ಇದನ್ನು ಇನ್ಸ್ಟಾಲ್ ಮಾಡಿ. ಈಗ ನಾನು ಹೇಳ್ತಾ ಇರೋದು ರೆಡ್ಮಿ ನೋಟ್ 5 ಪ್ರೋ ಫ್ಲಾಶ್ ಮಾಡೋರಿಗೆ ಮಾತ್ರ. ನೆಕ್ಸ್ಟು ನಂಬರ್ 3, ಇದರಲ್ಲಿ ಇನ್ಸ್ಟಾಲ್ ಮಾಡೋದೇನಿಲ್ಲ, ಡೈರೆಕ್ಟ್ ಸಾಫ್ಟ್ವೇರ್ ರನ್ ಮಾಡೋದು. ಅದಕ್ಕಿಂತ ಮುಂಚೆ ಇಲ್ಲಿ ಫರ್ಮ್ವೇರ್ ಫೋಲ್ಡರ್ ಕಾಣ್ತಿದ್ದೀರಾ, ಇದನ್ನು ಕಾಪಿ ಮಾಡಿ ಸಿ ಡ್ರೈವಲ್ಲಿ ಪೇಸ್ಟ್ ಮಾಡಬೇಕು. ನೀವು ಯಾವ ಡ್ರೈವಲ್ಲಿ ವಿಂಡೋಸ್ನ ಇನ್ಸ್ಟಾಲ್ ಮಾಡಿರ್ತೀರೋ ಆ ಡ್ರೈವಲ್ಲಿ ಇದನ್ನು ಪೇಸ್ಟ್ ಮಾಡಬೇಕು. ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಈಗ ಸಿ ಡ್ರೈವಲ್ಲಿ ಪೇಸ್ಟ್ ಮಾಡ್ತೀನಿ. ಸಿ ಡ್ರೈವಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನಾನು ಪೇಸ್ಟ್ ಮಾಡೋದಿಲ್ಲ, ಯಾಕಂದರೆ ಆಲ್ರೆಡಿ ಪೇಸ್ಟ್ ಮಾಡಿದ್ದೀನಿ. ಅದು ನೆಕ್ಸ್ಟು ಗೊತ್ತಾಗುತ್ತೆ ನಿಮಗೆ. ಈ ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ ನಂತರ ನಂಬರ್ 3 ಫೋಲ್ಡರ್ MI ಫ್ಲಾಶ್ ಟೂಲ್, ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಕೆಳಗಡೆ Xiaomi MI ಫ್ಲಾಶ್ ಟೂಲ್, ಇದನ್ನು ರನ್ ಮಾಡಿ. ಇದು ಇನ್ಸ್ಟಾಲ್ ಮಾಡಬೇಕಂತ ಏನಿಲ್ಲ, ಡೈರೆಕ್ಟ್ ರನ್ ಆಗುತ್ತೆ. ಇವಾಗ ನಿಮ್ಮ ಮೊಬೈಲ್ನ ಫಾಸ್ಟ್ ಬೂಟ್ ಮೋಡಲ್ಲಿ ಆನ್ ಮಾಡಿ ಡಾಟಾ ಕೇಬಲ್ ಕನೆಕ್ಟ್ ಮಾಡಿ ಕಂಪ್ಯೂಟರ್ಗೆ ಮತ್ತು ನಿಮ್ಮ ಮೊಬೈಲಿಗೆ. ಡಾಟಾ ಕೇಬಲ್ನ ಕನೆಕ್ಟ್ ಮಾಡಿದ ನಂತರ ಈಗ ಸೆಲೆಕ್ಟ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಫರ್ಮ್ವೇರ್ ಫೋಲ್ಡರ್ನ ಕಾಪಿ ಮತ್ತು ಪೇಸ್ಟ್ ಮಾಡಿದ್ರಲ್ಲ ಸಿ ಡ್ರೈವ್ನಲ್ಲಿ, ಆ ಫೋಲ್ಡರ್ನ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಫೋಲ್ಡರ್ನ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಈಗ ರಿಫ್ರೆಶ್ ಕೊಡಿ. ನಿಮ್ಮ ಮೊಬೈಲ್ ಕನೆಕ್ಟ್ ಆಗಿದ್ರೆ ಮಾತ್ರ ಈ ಸಿಂಬಲ್ ಬರುತ್ತೆ. ಇವಾಗ ನೆಕ್ಸ್ಟ್ ಕ್ಲಿಯರ್ ಆಲ್ ಆ್ಯಂಡ್ ಲಾಕ್ ಅಂತ ಇದರ ಆಪ್ಷನ್ನ ಸೆಲೆಕ್ಟ್ ಮಾಡಿ ಕೆಳಗಡೆ. ನಂತರ ಫ್ಲಾಶ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಕ್ಲಿಕ್ ಮಾಡಿ. ಫ್ಲಾಶ್ ಅನ್ನೋದನ್ನ ಕ್ಲಿಕ್ ಮಾಡಿದ ನಂತರ ಓಕೆ, ಈಗ ರನ್ ಆಗ್ತಿದೆ. ಈಗ ಫ್ಲ್ಯಾಶ್ ಆಗೋದಕ್ಕೆ ಏನಿದ್ರೂ ಒಂದು 10 to 15 ಮಿನಿಟ್ಸ್ ಬೇಕು. ನನ್ನ ಮೊಬೈಲು ಒಂದು 3 ಇಂದ 4 ನಿಮಿಷದಲ್ಲೇ ಫ್ಲ್ಯಾಶ್ ಆಯಿತು. ಬಟ್ ಕೆಲವೊಂದು ಮೊಬೈಲು ಕಸ್ಟಮ್ ರಾಮ್ ಇನ್ಸ್ಟಾಲ್ ಮಾಡಿರ್ತಾರಲ್ಲ, ಅವ್ರದ್ದು ಸ್ವಲ್ಪ ಲೇಟ್ ಆಗುತ್ತೆ ಫ್ಲ್ಯಾಶ್ ಆಗೋದಕ್ಕೆ. ನಾನು ಸ್ವಲ್ಪ ವೀಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಇಲ್ಲಾಂದರೆ 15 ಮಿನಿಟ್ಸ್ ತಗೊಳ್ತದೆ ಅದು. ಮೊಬೈಲ್ ಲಾಕ್ ಆಗ್ತಾ ಇದೆ. ಫ್ಲ್ಯಾಶು ಕಂಪ್ಲೀಟ್ ಆಗಿದೆ ನೋಡಿ. ಕೆಳಗಡೆ ಅನ್ಲಾಕ್ಡ್ ಅಂತ ತೋರಿಸ್ತಾ ಇಲ್ಲ, ಓನ್ಲಿ MI ಲೋಗೋ ಮಾತ್ರ ತೋರಿಸ್ತದೆ. ನಾನು ಹಳೆ ವಿಡಿಯೋದಲ್ಲಿ ಬೂಟ್ ಲೋಡರ್ ಅನ್ಲಾಕ್ ಆಗಿರೋದು ಈಗ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಲ್ಲ, ಬಿಫೋರ್ ಫ್ಲಾಶು ಅನ್ಲಾಕ್ ಆಗಿದೆ, ಆಫ್ಟರ್ ಫ್ಲಾಶು ಲಾಕ್ ಆಗಿದೆ, ಫ್ಲಾಶ್ ಮಾಡಿದ ನಂತರ ಲಾಕ್ ಆಗಿದೆ. ನೀವು ಸೇಮ್ ಸ್ಟೆಪ್ಸ್ನ ಫಾಲೋ ಮಾಡ್ತಾ ಹೋದರೆ ಯಾವುದೇ ಥರದ ಪ್ರಾಬ್ಲಮು ಬರೋದಿಲ್ಲ. ಯಾವುದೇ ಸ್ಟೆಪ್ಪನ್ನು ಸಹ ಮಿಸ್ ಮಾಡಬೇಡಿ. ಇನ್ ಕೇಸ್ ನಿಮ್ಮ ಮೊಬೈಲ್ ಏನಾದರೂ ಲ್ಯಾಪ್ಟಾಪಲ್ಲಿ ತೋರಿಸ್ಲಿಲ್ಲ ಅಂದರೆ ಡಿವೈಸ್ ಮ್ಯಾನೇಜರಲ್ಲಿ ಹೋಗಿ ಆಂಡ್ರಾಯ್ಡ್ ಅನ್ನೋ ಆಪ್ಷನ್ನ ಅಪ್ಡೇಟ್ ಮಾಡಿ.
ಇಷ್ಟು ನೀವು ಡಾಟಾ ಕೇಬಲ್ನ ರಿಮೂವ್ ಮಾಡ್ಬೋದು. ಈಗ ಸೆಟಪ್ ಮಾಡ್ಬೋದು.